ಮಾತನ್ನ ಯಾವಾಗ್ಲೂ ಹೇಳ್ತೀರಾ? ನೀವು ಯಾವಾಗ ನಿಮಗೆ ಮದುವೆ ಆಗಿದೆಯಾ? ಹೌದು. ಹಾಂ. ಯಜಮಾನ್ರು ದುಡಿತಾ ಇರ್ತಾರೆ, ನೀವು ನಿಮ್ಮ ದುಡಿಮೆ ಇರಬೇಕು, ಗೊತ್ತಾಯ್ತಾ? ಇಲ್ಲ ಅಂದ್ರೆ ನೀವು ಎಜುಕೇಷನಲ್ಲಿ ಯಾಕೆ ಮಾಡ್ಕೋತೀರಾ? ನಾನು ಹೇಳೋದು ನಿಮಗೆ ಈಗ ಹಳೆ ಕಾಲದಲ್ಲಿ ಓದಿಸ್ತಿರ್ಲಿಲ್ಲ ಹೆಣ್ಮಕ್ಳನ್ನ. ಯಾಕೆ? ಅವರು ಮನೆಗೆ ಸೀಮಿತವಾಗಿದ್ದರು. ಈಗ ಹಂಗಲ್ಲ, ಹೆಣ್ಮಕ್ಳಿಗೆ ಎಲ್ಲದರಲ್ಲೂ ಕೆಲಸ ಇದೆ. ಓದಿಸಿ ಅವ್ರ ಕಾಲ ಮೇಲೆ ಅವ್ರು ನಿಲ್ಸಿದ ಮೇಲೆ ಡಿಪೆಂಡೆನ್ಸಿ ಯಾಕಮ್ಮ ಬೇಕು? ನನಗೆ ಡಿಪೆಂಡೆನ್ಸಿ ಮೊದಲಿಂದ ಇಷ್ಟ ಇಲ್ಲ. ಬಟ್ ನಂಗನ್ಬಿಟ್ಟು ನಾನೇನು ಮನೆ ಬಿಟ್ಟು ಆಚೆ ಕಡೆ ಹೋಗಿ ದುಡಿಬೇಕು ಅಂತ ಅಲ್ಲ. ಬಟ್ ನನಗೆ ಯಾರಿದ್ದರೂ ಪಕ್ಕದಲ್ಲಿ ಅವ್ರು ಹೆಲ್ಪ್ ತೊಗೋಬೇಕು ಅನ್ನೋದಕ್ಕಿಂತ ನನಗೆ ನಾನೇ ಮಾಡಬೇಕು ಅಂತ. ಹೆಲ್ಪ್ ಎಷ್ಟು ದಿನ ಇರುತ್ತೆ ಅಂತ. ಯಾವತ್ತಿದ್ರೂ ನಾನು ಅಮ್ಮ ಅವ್ನ ಮಗ ಅದಿದ್ದೇ ಇರುತ್ತೆ, ಬ್ರ್ಯಾಂಡ್ ಅದು. ಅದು ಬಿಟ್ಟು ಕೆಲಸದಲ್ಲಿ ಪ್ರತಿದಿನ ಅವ್ನ ಕೆಲಸ ನಾನು ಅವನಿಂದ ಕೆಲಸ ಮಾಡ್ತೀನಿ ಅನ್ನೋದೆಲ್ಲ ಎಷ್ಟು ಸರಿ? ನೀವು ಹೇಳಿ, ಕರೆಕ್ಟಾ ತಪ್ಪಾ? ಓಕೆ, ನೀವು ಸಿಂಗಲ್ ಸಿಂಹ ಥರನೇ ಹೋರಾಡಿ ಸೂಪರ್. ಅಲ್ಲ, ಎಲ್ಲರೂ ಹಂಗೆ ಇರಬೇಕಮ್ಮ. ನಾನು ಅಂತಲ್ಲ, ನಿಮ್ಮ ಯಜಮಾನ್ರು ಇದ್ದಾರೆ ಯಾವುದ್ರಲ್ಲ ಪಕ್ಕದಲ್ಲಿ ಅಂತ ನೀನು ಬಂದರೆ ಬರಲೇಬಾರ್ದು. ನಿನ್ನ ಸ್ಟ್ರೆಂತ್ ಏನು? ನಿನ್ನ ಸ್ಟ್ರೆಂತ್ ಏನಮ್ಮ? ನಿನ್ನ ಸ್ಟ್ರೆಂತ್ ನೀನು ಕಳ್ಸೋಗ್ಬಿಡುತ್ತೆ. ಎಷ್ಟಿಂದ ಇವರು ಬಂದರು, ಎಷ್ಟು ಸಪೋರ್ಟ್ ಕೊಟ್ಟಿದ್ದಕ್ಕೆ ಸಿನಿಮಾ ನಿಂತ್ಕೊತು, ಕತೆ ಎಷ್ಟು ನೋಡಿದ್ರು, ಹಾಡು ಎಷ್ಟು ನೋಡಿದ್ರು, ಅದು ಯಾವುದೂ ಇಲ್ವಾ ನಮ್ಮ ಬ್ಯಾನರಲ್ಲಿ? ನಮ್ಮ ಹುಡುಗರು 5-6 ಹುಡುಗರು ಹೊಸ ಹುಡುಗರಿಗೆ ಕೆಲಸ ಮಾಡ್ಯವ್ರು, ಎಷ್ಟು ಮೇಲೆ ಹೋಗ್ಬಿಡುತ್ತದೆ, ಆ ಹುಡುಗರಿಗೆ ಬರಲ್ಲ. ಆ ಥರದ ನನಗೇನು ಹೆಸರು ಬರದೇ ಇದ್ದರು, ನನಗೆ ಬಂದೇ ಬರುತ್ತೆ ಹೆಸರು. ಎಷ್ಟು ಮೊದಲು ಸಿನಿಮಾ ಮಾಡಿದ್ದಾರೆ, ಪ್ರೊಡ್ಯೂಸರು ದುಡ್ಡು ಹಾಕಿದ್ದಾರೆ, ಇಷ್ಟೇ ನಂಗೆ ಬೇಕಾಗಿರೋದು. ಅದು ಬಿಟ್ಟು ಅದ್ರೊಳಗೆ ಮಾಡಿರೋ ಹುಡುಗರಿಗೆಲ್ಲ ಎಷ್ಟು ಮೇಲೆ ಹೋದರೆ ಮತ್ತು ಅವ್ರೇನು ಮಾಡಬೇಕು? ಸಿನಿಮಾನ ನಮ್ಮ ಈಗ ಯಶಿಲ್ಲ ಅಂದರೆ ನಾನು ಬರ್ತಾ ಇರಲಿಲ್ವಾ? ಯಶಿಲ್ಲ ಅಂದರೆ ಬರಲ್ವಾ? ನಮ್ಮ ಸ್ಟ್ರೆಂತ್ ಏನು? ಯಶನೇ, ನಾನೇ. ಅದು ಪ್ರತಿಯೊಂದು ಹೆಣ್ಮಕ್ಳಿಗೂ ನಾನು ಈ ಮುಖಾಂತರ ಹೇಳ್ತೀನಿ, ಪ್ರತಿಯೊಬ್ಬರು ಹಂಗೆ ಇರಬೇಕು. ಇಲ್ಲ ಅಂದರೆ ಬರಲ್ಲ.